ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 61 ಮತ್ತು ಪೇಜ್ ನಂಬರ್ 62ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 63ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪೇಜ್ ನಂಬರ್ 63 ಗಮನಿಸಿ. ಇಲ್ಲಿ ಒಂದು ಸ್ಥಾನ ಬೆಲೆಯ ಚಿತ್ರವನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ನೀವು 1 ಗಮನಿಸಬಹುದು. 1ರ ನಂತರ 10, 10ರ ನಂತರ 100, 1000, 10,000 ಮತ್ತು 1 ಲಕ್ಷ. ನಂತರ 1ರ ಬಲಭಾಗ ನೋಡಿ. 1ರ ಬಲಭಾಗದಲ್ಲಿ 10ನೇಯ 1, 100ನೇಯ 1, 1,001 ಮತ್ತು 10,001 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾಗುವಂತಹ ಅಂಶವನ್ನು ನೋಡಿ. 1ರಿಂದ ನಂತರ 10 ಬಂದಿದೆ, ಅಂದರೆ 1ಅನ್ನು 10ರಿಂದ ಗುಣಿಸಿದಾಗ ನಾವು 10ಅನ್ನು ಪಡೆಯುತ್ತೇವೆ. ಅಲ್ಲಿ ಮೇಲೆ ಗುಣಿಸು 10 ಎಂದು ಕೊಟ್ಟಿದ್ದಾರೆ. ನಂತರ 10ರಿಂದ 100, 10ಕ್ಕೆ ನಾವು 10ರಿಂದ ಗುಣಿಸಿದಾಗ 100ಅನ್ನು ಪಡೆಯುತ್ತೇವೆ. ಪುನಃ 100ಅನ್ನು ನಾವು 10ರಿಂದ ಗುಣಿಸಿದಾಗ 1000ವನ್ನು ಪಡೆಯುತ್ತೇವೆ. ನಂತರ 1000ಕ್ಕೆ 10ರಿಂದ ಗುಣಿಸಿದಾಗ 10,000, 10,000ಕ್ಕೆ 10ರಿಂದ ಗುಣಿಸಿದಾಗ ನಾವು 1 ಲಕ್ಷವನ್ನು ಪಡೆಯುತ್ತಿದ್ದೇವೆ. ಅದೇ ರೀತಿಯಾಗಿ 1/10,000 ಎಂದು ಕೊಟ್ಟಿದ್ದಾರೆ. ಅದಕ್ಕೆ ನಾವು 10ರಿಂದ ಗುಣಿಸಿದಾಗ 1/1000 ಬರುತ್ತದೆ. ನಂತರ 1/1000ಕ್ಕೆ ಪುನಃ 10ರಿಂದ ಗುಣಿಸಿದಾಗ 1/100. ನಂತರ ಇದಕ್ಕೆ 1/100ಕ್ಕೆ ಪುನಃ 10ರಿಂದ ಗುಣಿಸಿದಾಗ 1/10ಅನ್ನು ನಾವು ಪಡೆಯುತ್ತಿದ್ದೇವೆ. ಇದೇ ರೀತಿ ಮುಂದಿನ ಸಂಖ್ಯೆಯನ್ನು ನಾವು ಪಡೆಯುವಾಗ ಗುಣಿಸು 10 ಎಂದು ಮಾಡಿ. ನಂತರ ಇಲ್ಲಿ ಕೆಳಗಡೆಯ ಸಾಲನ್ನು ನೋಡಿ. 1 ಲಕ್ಷ 10ರಿಂದ ಭಾಗಿಸಿದಾಗ 10,000 ಬಂದಿದೆ. 10,000ವನ್ನು 10ರಿಂದ ಭಾಗಿಸಿದಾಗ 1,000, 1,000ವನ್ನು 10ರಿಂದ ಭಾಗಿಸಿದಾಗ 100. ಇದೇ ರೀತಿಯಾಗಿ ಪ್ರತಿ ಬಾರಿಯೂ ಕೂಡ 10ರಿಂದ ನಾವು ಭಾಗಿಸುತ್ತಾ ಹೋದಂತೆ 100, 10, 1, 10ನೇಯ 1, 100ನೇಯ 1 ಮತ್ತು 1000ದ 1ಗಳು ದೊರೆಯುತ್ತಾ ಹೋಗುತ್ತವೆ. ಕೆಳಗೆ ನೋಡಿ. ಸಂಖ್ಯೆಗಳನ್ನು ಬರೆಯುವ ಈ ವಿಧಾನವನ್ನು ದಶಮಾಂಶ ಪದ್ಧತಿ ಅಥವಾ ಡೆಸಿಮಲ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ಸಂಖ್ಯೆ 10ಅನ್ನು ಆಧರಿಸಿದೆ. ಇಲ್ಲಿ ನೀವು ನೋಡಬಹುದು, ಪ್ರತಿಯೊಂದು ಸಂಖ್ಯೆಯು ಕೂಡ ನಾವು ಮುಂದಿನ ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಗುಣಿಸು 10 ಅಥವಾ ಭಾಗಿಸು 10 ಎಂದು ಮಾಡುತ್ತಿದ್ದೇವೆ. ಇದು 10ಅನ್ನು ಆಧರಿಸಿರುವುದರಿಂದ ಇದಕ್ಕೆ ಡೆಸಿಮಲ್ ಸಿಸ್ಟಮ್ ಅಥವಾ ದಶಮಾಂಶ ಪದ್ಧತಿ ಎಂದು ಕರೆಯಲಾಗುತ್ತದೆ. ಡೆಸಿಮ್ ಎಂದರೆ ಇಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ 10 ಎಂದರ್ಥ. ಡೆಸಿಮಲ್ ಅಥವಾ ಡೆಸಿಮ್ ಎಂದರೆ ನಾವು 10 ಎಂದು ಅರ್ಥ ಎಂದು ತಿಳಿದುಕೊಳ್ಳಬೇಕು. ಇದು ಸಂಸ್ಕೃತದಲ್ಲಿ ದಶ ಎಂದರೆ 10 ಎಂಬುದಕ್ಕೆ ಸಮಾನಾರ್ಥಕವಾಗಿದೆ. ದಶ ಎಂದರೂ ಕೂಡ 10. 10ಕ್ಕೆ ಇದೇ ರೀತಿಯ ಪದಗಳು ಒಡಿಯಾ, ಕೊಂಕಣಿ, ಮರಾಠಿ, ಗುಜರಾತಿ, ಹಿಂದಿ, ಕಾಶ್ಮೀರಿ, ಬೋಡೋ ಮತ್ತು ಅಸ್ಸಾಮಿ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಕಂಡುಬರುತ್ತದೆ. ಎಷ್ಟು ದೊಡ್ಡದು ಎಂದು ಇಲ್ಲಿ ಕೇಳಿದ್ದಾರೆ. 100 10ಗಳಿಂದ 1,000 ಮತ್ತು 100 100ಗಳಿಂದ 10,000 ಆಗುತ್ತದೆ ಎಂಬುದನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. ಇಲ್ಲಿ ನೋಡಿ, 100 10ಗಳಿಂದ ಅಂದರೆ 100ಅನ್ನು ನಾವು 10 ಬಾರಿ ಗುಣಿಸಿದಾಗ 1,000ವನ್ನು ಮತ್ತು 100ಅನ್ನು 100ರಿಂದ ಗುಣಿಸಿದಾಗ ನಾವು 10,000ವನ್ನು ಪಡೆಯುತ್ತೇವೆ. ಮೇಲೆ ನೋಡಿ. ನಾವು ಇದೇ ರೀತಿಯ ಪ್ರಶ್ನೆಗಳನ್ನು ಭಿನ್ನರಾಶಿ ಭಾಗಾಂಶಗಳ ಬಗ್ಗೆ ಕೇಳಬಹುದು. ಇಲ್ಲಿ ನಾವು ಈಗ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಿಸೋಣ. ಪ್ರಶ್ನೆ ಎ ನೋಡಿ. ಎಷ್ಟು ಸಾವಿರನೇ ಒಂದುಗಳು ಒಂದು ಮಾನವನ್ನು ಉಂಟು ಮಾಡುತ್ತವೆ? ಎಷ್ಟು ಸಾವಿರನೇ ಒಂದುಗಳು ಎಂದರೆ 1/1000 ಅಥವಾ 1,001ಅನ್ನು ನಾವು ಎಷ್ಟು ಬಾರಿ ಸೇರಿಸಿದಾಗ ಒಂದು ಮಾನ ಅಂದರೆ 1ಅನ್ನು ಪಡೆಯುತ್ತೇವೆ ಎಂದು ಕೇಳುತ್ತಿದ್ದಾರೆ. ಈಗ ಉತ್ತರ ನೋಡಿ. ಇಲ್ಲಿ ನಾವು ಒಂದು ಮಾನವನ್ನು ಕಂಡುಹಿಡಿಯಬೇಕು. ಪ್ರಶ್ನೆಯಲ್ಲಿ ಎಷ್ಟು ಸಾವಿರನೇ ಒಂದುಗಳು ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 1,000ನೇ 1 ಎಂದು ಬರೆಯಿರಿ. ನಂತರ ಎಷ್ಟು ಎಂದು ಕೊಟ್ಟಿರುವುದರಿಂದ ನಾವು x ಎಂದು ತೆಗೆದುಕೊಳ್ಳಬೇಕು. 1,001 ಎಷ್ಟು ಬಾರಿ ಎಂದು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ಗುಣಿಸು x ಎಂದು ಮಾಡಿ. ಈಕ್ವಲ್ಸ್ ಟು ಒಂದು ಮಾನವನ್ನು ಮಾಡುತ್ತದೆ ಎಂದು ಪ್ರಶ್ನೆಯಲ್ಲಿದೆ. ಆದ್ದರಿಂದ ನಾವು 1 ಎಂದು ಈಕ್ವಲ್ಸ್ ಟು ಚಿಹ್ನೆಯ ನಂತರ ಬರೆಯಬೇಕು. ಅಂದರೆ 1,000ನೇ 1 ಗುಣಿಸು x ಅಂದರೆ 1,000ನೇ 1 ಎಷ್ಟನ್ನು ಸೇರಿಸಿದಾಗ ನಾವು 1 ಬರುತ್ತದೆ. ಇಲ್ಲಿ ಎಷ್ಟು ಸೇರಿಸಬೇಕು ಎಂದು ಇರುವಲ್ಲಿ ನಾವು x ಎಂದು ತೆಗೆದುಕೊಳ್ಳೋಣ. ಈಗ x ಅನ್ನು ಹಾಗೆ ಇರಿಸಿ. x ಈಕ್ವಲ್ಸ್ ಟು ಈಗ 1/1000 ಇದೆ. 1,000 ಭಾಗಿಸಿದ್ದನ್ನು ನಾವು ಇಲ್ಲಿ ಬಲಗಡೆ ಬಂದು 1ಕ್ಕೆ ಗುಣಿಸಿದಾಗ ಪುನಃ ನಮಗೆ 1,000 ಬಂದಿದೆ. ಅಂದರೆ 1,000 ಗುಣಿಸು 1 ಈಕ್ವಲ್ಸ್ ಟು 1,000 ಆಗಿದೆ. ಆದ್ದರಿಂದ x ಈಕ್ವಲ್ಸ್ ಟು 1,000. ಇಲ್ಲಿ ನಾವು ಎಷ್ಟು ಸಾವಿರನೇ ಬಿಂದುಗಳು ಎಂದು ಕಂಡುಹಿಡಿಯಬೇಕು. ಆದ್ದರಿಂದ 1,000 ಸಾವಿರನೇ ಬಿಂದುಗಳು ಒಂದು ಮಾನವನ್ನು ಉಂಟು ಮಾಡುತ್ತವೆ. ನಾವು ನೋಡಬಹುದು, 1000ಕ್ಕೆ ನಾವು 1000ವನ್ನು ಗುಣಿಸಿದಾಗ ಅಥವಾ 1,000ನೇ 1 ಗುಣಿಸು 1,000 ಮಾಡಿದಾಗ 1000 ಕ್ಯಾನ್ಸಲ್ ಆಗಿ 1 ಉಳಿಯುತ್ತದೆ. ಆದ್ದರಿಂದ 1000 ಸಾವಿರನೇ ಬಿಂದುಗಳು ಒಂದು ಮಾನವನ್ನು ಮಾಡುತ್ತವೆ ಎಂದು ಬರೆದುಕೊಳ್ಳಿ.
ನಂತರ ಬಿ ಪ್ರಶ್ನೆ, ಎಷ್ಟು ಸಾವಿರನೇ ಬಿಂದುಗಳು 10ನೇ ಒಂದನ್ನು ಉಂಟು ಮಾಡುತ್ತವೆ? ಈಗ ನಾವು ಮೊದಲನೇ ಲೆಕ್ಕದಂತೆ ಮಾಡುತ್ತಾ ಹೋಗೋಣ. ಪುನಃ ಇಲ್ಲಿ ಎಷ್ಟು ಸಾವಿರನೇ ಒಂದುಗಳು, ಸಾವಿರನೇ ಒಂದು ಗುಣಿಸು ಎಷ್ಟು ಎಂದು ಕೊಟ್ಟಿದ್ದರಿಂದ ಎಕ್ಸ್ ಎಂದು ಬರೆದುಕೊಳ್ಳಿ, ಈಕ್ವಲ್ಸ್ ಟು 10ನೇ ಒಂದನ್ನು ಮಾಡುತ್ತವೆ ಎಂದು ಕೇಳಿದ್ದಾರೆ. 10ನೇಯ ಒಂದು. ಈಗ ನಾವು ಎಷ್ಟು ಸಾವಿರನೇ ಒಂದುಗಳು ಎಂದು ಕಂಡುಹಿಡಿಯುವಾಗ ಎಕ್ಸ್ ಅನ್ನು ಹಾಗೆ ಇರಿಸಿ 1/1000ವನ್ನು ನಾವು ಬಲಗಡೆ ಕಳಿಸೋಣ. 1/10 ಹಾಗೆ ಇರಲಿ. ಎಕ್ಸ್ ಈಕ್ವಲ್ಸ್ ಟು 1/10. ಇಲ್ಲಿ ಭಾಗಿಸಿರುವಂತಹ 1000 ಈಕ್ವಲ್ಸ್ ಟು ಚಿಹ್ನೆಯ ಬಲಗಡೆ ಹೋಗಿ ಗುಣಿಸಿದೆ, ಅಂದರೆ 1/1000ವಿರುವುದು ಬಲಗಡೆ ಹೋದಾಗ ಗುಣಿಸುತ್ತದೆ. ಇಲ್ಲಿ ಈಕ್ವಲ್ಸ್ ಟು ಚಿಹ್ನೆಯ ಬಲಭಾಗದಲ್ಲಿ ಗುಣಿಸಿರುವ ಚಿಹ್ನೆ ಇದ್ದರೆ ಈ ಕಡೆ ಹೋಗಿ ಭಾಗಿಸುತ್ತದೆ, ನಂತರ ಭಾಗಾಕಾರ ಚಿಹ್ನೆ ಇದ್ದರೆ ಗುಣಿಸುತ್ತದೆ. ಆದ್ದರಿಂದ ಇಲ್ಲಿ ಭಾಗಾಕಾರ ಇರುವುದರಿಂದ ನಾವು ಗುಣಿಸಿದ್ದೇವೆ. 1/10 ಗುಣಿಸು 1000. ಇಲ್ಲಿ ನೋಡಿ, ಇಲ್ಲಿ 10 ಕ್ಯಾನ್ಸಲ್ ಮಾಡಿದಾಗ 10ರಲ್ಲಿ 10 ಮತ್ತು 1000ದಲ್ಲಿ 10ಯನ್ನು ಕ್ಯಾನ್ಸಲ್ ಮಾಡಿದಾಗ 100 ಉಳಿದಿದೆ. 100 ಗುಣಿಸು 1 100. ಆದ್ದರಿಂದ ಎಕ್ಸ್ನ ಬೆಲೆ ನಮಗೆ 100 ಸಿಕ್ಕಿದೆ. ಆದ್ದರಿಂದ 100,000ನೇ ಬಿಂದುಗಳು. ನಾವು 1000ನೇ ಒಂದರ 100ನ್ನು ಅಥವಾ 1000ನೇ ಒಂದನ್ನು 100 ಬಾರಿ ಗುಣಿಸಿದಾಗ 10ನೇಯ ಒಂದನ್ನು ಪಡೆಯುತ್ತೇವೆ. ನೀವು ಡೈರೆಕ್ಟ್ ಆಗಿ ಕೂಡ ಮಾಡಬಹುದು. 1/1000 ಗುಣಿಸು 100 ಎಂದು ತೆಗೆದುಕೊಂಡಾಗ 100 1 100, 100 10 1000. ಆದ್ದರಿಂದ 1/10 ಎಂದು ಬರುತ್ತದೆ. ಇಲ್ಲಿ ಎಕ್ಸ್ನ ಬೆಲೆ 100 ಬಂದಿದೆ. ಆದ್ದರಿಂದ 100,000ನೇ ಬಿಂದುಗಳು 10ನೇಯ ಒಂದನ್ನು ಉಂಟು ಮಾಡುತ್ತವೆ ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ, ಎಷ್ಟು ಸಾವಿರನೇ ಒಂದುಗಳು 100ನೇ ಒಂದನ್ನು ಉಂಟು ಮಾಡುತ್ತವೆ? ಈಗ ಪುನಃ ಎಷ್ಟು ಸಾವಿರನೇ ಒಂದುಗಳು 100ನೇ ಒಂದನ್ನು ಉಂಟು ಮಾಡುತ್ತವೆ ಎಂದು ನಾವು ಕಂಡುಹಿಡಿಯಬೇಕು. ಸಾವಿರನೇ ಒಂದನ್ನು ಹಾಗೆ ಬರೆಯಿರಿ, ಗುಣಿಸು ಎಷ್ಟು ಎಂದು ಇದೆ, ಆದ್ದರಿಂದ ಎಕ್ಸ್ ಎಂದು ತೆಗೆದುಕೊಳ್ಳಿ. 100ನೇ ಒಂದನ್ನು ಉಂಟು ಮಾಡುತ್ತವೆ ಎಂದು ಕೇಳಿದ್ದಾರೆ. ಈಕ್ವಲ್ಸ್ ಟು ಚಿಹ್ನೆಯ ಮುಂದೆ 100ನೇಯ ಒಂದು ಎಂದು ಬರೆದುಕೊಳ್ಳಿ. ಈಗ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು. 1/100 ಹಾಗೆ ಇರಲಿ. ಇಲ್ಲಿ ಗುಣಿಸಿರುವಂತಹ ಎಕ್ಸ್ನನ್ನು ನಾವು ಬರೆದಿದ್ದೇವೆ. ಭಾಗಿಸಿರುವಂತಹ 1000 ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಹೋದಾಗ ಗುಣಿಸುತ್ತದೆ. ಭಾಗಿಸಿರುವ ಚಿಹ್ನೆ ಗುಣಿಸಿ 1000ವಾಗಿದೆ. 1/100 ಗುಣಿಸು 1000. ಈಗ ಕೆಳಗಡೆ ಇರುವ 2 0, 100ರಲ್ಲಿ ಇರುವ 2 0 ಮತ್ತು 1000ದಲ್ಲಿರುವಂತಹ 2 0ಯನ್ನು ಕ್ಯಾನ್ಸಲ್ ಮಾಡಿ 10 ಉಳಿದಿದೆ. ಎಕ್ಸ್ ಈಕ್ವಲ್ಸ್ ಟು 10 ಬಂದಿದೆ. ಆದ್ದರಿಂದ 10,000ನೇ ಬಿಂದುಗಳು 100ನೇಯ ಒಂದನ್ನು ಉಂಟು ಮಾಡುತ್ತವೆ. ನಾವು 1/1000ಕ್ಕೆ 10ರಿಂದ ಗುಣಿಸಿದಾಗ ಅದು 100ನೇಯ ಒಂದನ್ನು ಉಂಟು ಮಾಡುತ್ತದೆ. ಡಿ ಪ್ರಶ್ನೆ ನೋಡಿ, ಎಷ್ಟು 10ನೇ ಒಂದುಗಳು 1 10ನ್ನು ಮಾಡುತ್ತವೆ? ಈಗ ಎಷ್ಟು 10ನೇ ಒಂದು ಎಂದು ಕೊಟ್ಟಿದ್ದಾರೆ. 10ನೇಯ ಒಂದನ್ನು ಬರೆಯಿರಿ, ಗುಣಿಸು ಎಷ್ಟು ಎಂದು ಇದೆ ಎಕ್ಸ್ ಎಂದು ತೆಗೆದುಕೊಳ್ಳಿ. 10ನ್ನು ಮಾಡುತ್ತವೆ ಎಂದು ಕೇಳಿದ್ದಾರೆ. ಆದ್ದರಿಂದ ಈಕ್ವಲ್ಸ್ ಟು 10. ಈಗ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ 10 ಹಾಗೆ ಇರಲಿ. ಭಾಗಿಸಿರುವಂತಹ 10ನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದು ಗುಣಿಸಬೇಕು. ಭಾಗಿಸಿರುವ ಚಿಹ್ನೆ ಗುಣಿಸುತ್ತದೆ. ಗುಣಿಸು 10 ಎಂದು ಮಾಡಿ 10 ಗುಣಿಸು 10 10 10 100. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ 100 ಬಂದಿದೆ, ಬರೆಯಿರಿ. ಆದ್ದರಿಂದ 100 10ನೇ ಒಂದುಗಳು 100 ಬಾರಿ ನಾವು 10ನೇ ಒಂದನ್ನು ಗುಣಿಸಿದಾಗ ಅದು 10ನ್ನು ಮಾಡುತ್ತದೆ. ಏಕೆಂದರೆ ಇಲ್ಲಿ ನೋಡಿ 10ನೇಯ ಒಂದು ಗುಣಿಸು 100 ಮಾಡಿದಾಗ 10 1 10 10 10 100. ಆದ್ದರಿಂದ 100 10ನೇ ಒಂದುಗಳು 1 10ನ್ನು ಮಾಡುತ್ತವೆ. ಈ ಪ್ರಶ್ನೆ, ಎಷ್ಟು 100ನೇ ಒಂದುಗಳು 1 10ನ್ನು ಮಾಡುತ್ತವೆ ಎಂದು ಕೇಳಿದ್ದಾರೆ. ಈಗ ನಾವು 100ನೇ ಒಂದನ್ನು ತೆಗೆದುಕೊಳ್ಳೋಣ. 100ನೇ ಒಂದು ಗುಣಿಸು ಎಷ್ಟು ಎಂದು ಇದೆ ಎಕ್ಸ್ ಎಂದು ತೆಗೆದುಕೊಳ್ಳಿ. 1 10ನ್ನು ಮಾಡುತ್ತವೆ. ಈಕ್ವಲ್ಸ್ ಟು 10. ಎಕ್ಸ್ ಈಕ್ವಲ್ಸ್ ಟು 10 ಹಾಗೆ ಇರಲಿ. ಇಲ್ಲಿ ಭಾಗಿಸಿರುವಂತಹ 100 ಬಲಗಡೆ ಹೋಗಿ ಗುಣಿಸಿದೆ. ಗುಣಿಸು 100 ಆಯಿತು. 10 ಗುಣಿಸು 100, 1 1 1 3 0 ಇದೆ, 3 0 ಬರೆದುಕೊಳ್ಳಿ. ಎಕ್ಸ್ ಈಕ್ವಲ್ಸ್ ಟು 1000 ಬಂದಿದೆ. ಆದ್ದರಿಂದ 1000 100ನೇ ಒಂದುಗಳು 1 10ನ್ನು ಮಾಡುತ್ತವೆ. ನಾವು 100ನೇ ಒಂದಕ್ಕೆ 1000ದಿಂದ ಗುಣಿಸಿದಾಗ 10ನ್ನು ಪಡೆಯುತ್ತೇವೆ ಎಂದು ಬರೆದಿದ್ದೇವೆ. ಮುಂದಿನ ಪ್ರಶ್ನೆ ನೋಡಿ, ಇದೇ ರೀತಿಯ ಇನ್ನೂ ಕೆಲವು ಪ್ರಶ್ನೆಗಳನ್ನು ರಚಿಸಿ ಅವುಗಳಿಗೆ ಉತ್ತರಿಸಿ. ಇದೇ ರೀತಿಯ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವೇ ರಚಿಸಿ ಉತ್ತರವನ್ನು ಬರೆಯಬೇಕಾಗಿದೆ. ಉದಾಹರಣೆಯಾಗಿ ನಾವು 2 ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದೇವೆ. ಉದಾಹರಣೆ 1 ನೋಡಿ, ಎಷ್ಟು 100ನೇ ಒಂದು ಸೇರಿದರೆ 100 ಆಗುತ್ತದೆ? ಇದು ನಾವೇ ಕೊಟ್ಟಿರುವಂತಹ ಪ್ರಶ್ನೆ, ಉದಾಹರಣೆ ಪ್ರಶ್ನೆ. ಎಷ್ಟು 100ನೇ ಒಂದು ಸೇರಿದರೆ 100 ಆಗುತ್ತದೆ? ಉತ್ತರವನ್ನು ಕೂಡ ನಾವು ಬರೆಯಬೇಕು. 100ನೇ ಒಂದನ್ನು ಬರೆಯಿರಿ. ಎಷ್ಟು ಎಂದು ಇದೆ, ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು 100
ಆಗುತ್ತದೆ ಎಂದು ಕೇಳಿದ್ದೇವೆ. ಆದ್ದರಿಂದ ಈಕ್ವಲ್ಸ್ ಟು 100. ಎಕ್ಸ್ ಈಕ್ವಲ್ಸ್ ಟು 100 ಹಾಗೆ ಇರಲಿ. ಇಲ್ಲಿ ಭಾಗಿಸಿರುವಂತಹ 100ನ್ನು ನಾವು ಗುಣಿಸಿದ್ದೇವೆ. 100 ಗುಣಿಸು 100, 1 ಒಂದಲೇ 1, 2 0 ಪ್ಲಸ್ 2 0, 4 0 ಬಂದಿದೆ. ಎಕ್ಸ್ ಈಕ್ವಲ್ಸ್ ಟು 10,000. ಆದ್ದರಿಂದ 10,000 100ನೇ 1 ಸೇರಿದರೆ 100 ಆಗುತ್ತದೆ. ನಾವು 1/100ಕ್ಕೆ 10,000ದಿಂದ ಗುಣಿಸಿದಾಗ 100 ದೊರೆಯುತ್ತದೆ. ಈಗ ಉದಾಹರಣೆ 2 ನೋಡೋಣ. ಉದಾಹರಣೆ 2. ಎಷ್ಟು 10ನೇ 1 ಸೇರಿದರೆ 100 ಆಗುತ್ತದೆ? 10ನೆಯ 1ನ್ನು ಬರೆಯಿರಿ. ಎಷ್ಟು ಇರುವುದರಿಂದ ಎಕ್ಸ್ ಎಂದು ತೆಗೆದುಕೊಳ್ಳಬೇಕು. ಎಕ್ಸ್ ಈಕ್ವಲ್ಸ್ ಟು 100 ಆಗುತ್ತದೆ ಎಂದು ಕೇಳಿದ್ದಾರೆ. ಆದ್ದರಿಂದ ಈಕ್ವಲ್ಸ್ ಟು ಚಿಹ್ನೆಯ ನಂತರ 100ನ್ನು ಇರಿಸಿ. ಎಕ್ಸ್ ಹಾಗೆ ಇರಲಿ. ಎಕ್ಸ್ ಈಕ್ವಲ್ಸ್ ಟು 100. ಇಲ್ಲಿ ಭಾಗಿಸಿರುವಂತಹ 10ನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದು ಗುಣಿಸಿದ್ದೇವೆ. ಭಾಗಿಸಿರುವಂತಹ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಗುಣಿಸುತ್ತದೆ. ಆದ್ದರಿಂದ 100 ಗುಣಿಸು 10, 1 ಒಂದಲೇ 1, ಇಲ್ಲಿ ಒಟ್ಟಾಗಿ 3 ಸೊನ್ನೆಗಳಿವೆ. 1ರ ಮುಂದೆ 3 0. ಎಕ್ಸ್ ಈಕ್ವಲ್ಸ್ ಟು 1,000. ಆದ್ದರಿಂದ 1,000 10ನೇ 1 ಸೇರಿದರೆ 100 ಆಗುತ್ತದೆ. ನಾವು 1/10ಕ್ಕೆ 1,000ದಿಂದ ಗುಣಿಸಿದಾಗ ಇಲ್ಲಿ 100ನ್ನು ಪಡೆಯಬಹುದು ಎಂದು ಬರೆದಂತಾಯಿತು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 63ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 64 ಮತ್ತು ಪೇಜ್ ನಂಬರ್ 65ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.